Hello students, in this session I am going to start second chapter unit 2 GST Act 2017. So already first unit ಫಿನಿಷ್ ಮಾಡಿದ್ದೇವೆ. ಅಲ್ಲ ಫಸ್ಟ್ ಯೂನಿಟಲ್ಲಿ ಒಟ್ಟು 8 ಸೆಷನ್ ಮಾಡಿದೆ. ಸೊ ಇಲ್ಲಿಂದ 20th ಸೆಷನ್ ತನಕ ನಾವು ಸೆಕೆಂಡ್ ಯೂನಿಟನ್ನು ತಿಳ್ಕೊತಿದ್ದೇವೆ. ಸೊ in this session we'll see salient features of CGST, SGST or UTGST and IGST. And we know what are the types of GST. There are 4 types under GST. What are those 4 types? Once again same, CGST means Central Goods and Service Tax. Then SGST means State Goods and Service Tax. UTGST means Union Territory Goods and Service Tax, and IGST means Integrated Goods and Service Tax. So we'll see what are the features of these types. First one, Central Goods and Service Tax, CGST Act 2017. The CGST Act 2017 has been enacted to make a provision for levy and collection of tax on intrastate supply of goods or services or both by the central government. ಸೊ ಇಲ್ಲಿ ಈ CGST ಆ್ಯಕ್ಟನ್ನು ಪಾಸ್ ಮಾಡಿದ್ದು 2017ನಲ್ಲಿ. ಎಲ್ಲವನ್ನು ಕೂಡ 2017ನಲ್ಲೇ ಪಾಸ್ ಆಗಿದ್ದು, ಎಲ್ಲ ಕೂಡ ಇಂಪ್ಲಿಮೆಂಟಿಗೆ ಬಂದಿದ್ದು 2017ಇಂದ. ಸೊ ಇಲ್ಲಿ ಇದರ ಈ ನೋಡಿ ಹೆಸರಲ್ಲೇ ಇದೆ ಸೆಂಟ್ರಲ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದರೆ, ಸೊ ಇದನ್ನು ಇಂಪೋಸ್ ಮಾಡೋದು ಯಾರು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಹಾಗಾಗಿ ಇದರಲ್ಲಿ ಈ ಏನು CGSTಯಿಂದ ಬರುವಂಥ ಎಲ್ಲ ತೆರಿಗೆ ಕೂಡ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗುತ್ತೆ. ನೀವು ಯಾವುದೇ ವಸ್ತುವನ್ನು ಖರೀದಿ ಮಾಡಿದಾಗ ಅದರಲ್ಲಿ GSTಯನ್ನು ನೀವು ಪೇ ಮಾಡಿದಾಗ ಗೌರ್ಮೆಂಟಿಗೆ, ಆ GSTಯಲ್ಲಿ 50% ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗುತ್ತೆ, 50% ಸ್ಟೇಟ್ ಗೌರ್ಮೆಂಟಿಗೆ ಹೋಗುತ್ತೆ. ಈಗ 5% ಟ್ಯಾಕ್ಸ್ ಇದ್ದರೆ ಅದರಲ್ಲಿ 2.5 ಸೆಂಟ್ರಲ್ಗೆ ಹೋಗುತ್ತೆ, 2.5 ಸ್ಟೇಟಿಗೆ ಹೋಗುತ್ತೆ. ಸೊ ವಿಲ್ ಸಿ ವಾಟ್ ಆರ್ ದ ಫೀಚರ್ಸ್ ಆಫ್ CGST Act 2017. A state-wise single registration for a taxpayer. ಸೊ ಅಂದರೆ ಏನು ಈ ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ಲ, ರಿಜಿಸ್ಟ್ರೇಷನ್, ಈಗ ಟ್ಯಾಕ್ಸ್ ಯಾರು ಪೇ ಮಾಡ್ತಾರೆ GST ಅಂದರೆ, ನಾವು ಯಾವುದೇ ವಸ್ತುವನ್ನು ಖರೀದಿ ಮಾಡೋದಿಗೆ ಶಾಪ್ಕೀಪರ್ಗೆ ಕೊಡ್ತೇವೆ. ಅದನ್ನು ಶಾಪ್ಕೀಪರ್ ಕಲೆಕ್ಟ್ ಮಾಡಿ, ಸೊ ಶಾಪ್ಕೀಪರ್ ಏನು ಮಾಡಿರಬೇಕು ಅಂದರೆ ಅವರು GSTಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಬೇಕು. ಅವ್ರ ಹತ್ರ GSTN ನಂಬರ್ ಇರುತ್ತೆ. ಅವರು ನಮ್ಮ ಹತ್ರ ಕಲೆಕ್ಟ್ ಮಾಡೋದಂಥ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಕಟ್ತಾರೆ. ಹಾಗಾಗಿ ರಿಜಿಸ್ಟ್ರೇಷನ್ ಮಾಡಬೇಕಂದಾಗ ಅವರು ಬರೀ ಸಿಂಗಲ್ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಆಯಿತು ಸ್ಟೇಟಲ್ಲಿ. ನೆಕ್ಸ್ಟ್ ಸೆಕೆಂಡ್ ಒನ್, ಎ ಟ್ಯಾಕ್ಸ್ ಪೇಯರ್ ಹ್ಯಾಸ್ ಟು ಫೈಲ್ ಒನ್ ಸಿಂಗಲ್ ರಿಟರ್ನ್ ಸ್ಟೇಟ್ ವೈಸ್ ಟು ರಿಪೋರ್ಟ್ ಆಲ್ ಈ ಸಪ್ಲೈಸ್. ಸೊ ಇಲ್ಲಿ ಆತ ಎಷ್ಟೇ ಸಪ್ಲೈಸ್ ಅಂದರೆ ಸೇಲ್ಸ್, ಎಷ್ಟು ಸೇಲ್ಸ್ ಮಾಡಿದರೂ ಕೂಡ ಅದೆಲ್ಲವನ್ನು ಕೂಡ ಒಂದೇ ಒಂದು ಸಿಂಗಲ್ ರಿಪೋರ್ಟಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ, ರಿಟರ್ನನ್ನು ಫೈಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಎ ಬಿಸ್ನೆಸ್ ಎಂಟಿಟಿ ವಿತ್ ಆ್ಯನ್ ಆ್ಯನ್ಯುವಲ್ ಟರ್ನ್ ಓವರ್ ಆಫ್ ಅಪ್ ಟು 40 lakh or 20 lakh or 10 lakh as the case may be would not be required to take registration in the GST regime. ಸೊ ಇಲ್ಲಿ ನೋಡ್ಕೋಬೇಕಾಗುತ್ತೆ ನಾವು, GST ಅನ್ನೋದು ಈಗ ಎಲ್ಲ ಶಾಪ್ ಅವರು ಕೂಡ GSTಗೆ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಏನೂ ಇಲ್ಲ, ರೂಲ್ಸ್ ಇಲ್ಲ. ಈಗ ಸಣ್ಣ ಪುಟ್ಟ ಈಗ ಅಂಗಡಿ ತೊಗೊಂಡಾಗ, ಈಗ ಸಣ್ಣ ಪುಟ್ಟ ದಿನಸಿ ಅಂಗಡಿ ನಾವು ತೊಗೊಳ್ಳೋತ್ತಿಗೆ ಈಗ ಅವರ ಟರ್ನ್ ಓವರ್ ಒಂದು ವರ್ಷದಲ್ಲಿ 40 ಲಕ್ಷ, ಕೆಲವು ಸ್ಟೇಟಲ್ಲಿ, ಈಗ ಕರ್ನಾಟಕ ಎಲ್ಲ 40 lakh, ಹಾಗೆ ಬೇರೆ ಕೆಲವು ಈಗ ಉತ್ತರಾಖಂಡ್, ಮೇಘಾಲಯ, ಅರುಣಾಚಲ್ ಪ್ರದೇಶ್ ಆ ಕಡೆ ಎಲ್ಲ ಹೋದಾಗ ಅಲ್ಲಿ ಕೆಲವು ಸ್ಟೇಟಿಗೆ 20 lakh ಲಿಮಿಟ್ ಮಾಡಿದ್ದಾರೆ, ಇನ್ನು ಕೆಲವು ಸ್ಟೇಟಿಗೆ 10 lakh ಲಿಮಿಟ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಈ ಏನು ಅವರು ಸ್ಪೆಸಿಫೈಡ್ ಮಾಡಿದ್ದಾರಲ್ಲ ಸ್ಟೇಟ್, ಅವರಿಗೆ ಏನು ಅಲ್ಲಿ ಲಿಮಿಟ್ ಇದೆ, ಆ ಲಿಮಿಟಿಗಿಂತ ಒಂದು ವರ್ಷದ್ದು ಅವರ ಟರ್ನ್ ಓವರ್ ಕಡಿಮೆ ಇದ್ದರೆ, ಈಗ ಕರ್ನಾಟಕ ತೊಗೊಂಡಾಗ ಯಾವುದೇ ಒಬ್ಬ ಶಾಪ್ ಅವನಿಗೆ ಒಂದು ವರ್ಷದಲ್ಲಿ 40 ಲಕ್ಷಕ್ಕಿಂತ ಜಾಸ್ತಿ ಸೇಲ್ಸ್ ಆಗದಿದ್ದರೆ ಅವನು GSTಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಇಲ್ಲ. ಬಟ್ ಯಾರ ಟೋಟಲ್ ಆ್ಯನ್ಯುವಲ್ ಟರ್ನ್ ಓವರ್ 40 ಲಕ್ಷಕ್ಕಿಂತ ಜಾಸ್ತಿ ಇದೆ ಅವರೆಲ್ಲರೂ ಕೂಡ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಎ ಬಿಸ್ನೆಸ್ ಎಂಟಿಟಿ ವಿತ್ ಟರ್ನ್ ಓವರ್ ಅಪ್ ಟು 1.5 crore or 75 lakh can avail the benefit of a composite scheme. ಸೊ ಇಲ್ಲಿ GSTಯಲ್ಲಿ ಎರಡು ಟೈಪ್ ಆದಂಥ ಸ್ಕೀಮ್ ಇದೆ, ಒಂದು ರೆಗ್ಯುಲರ್ ಸ್ಕೀಮ್ ಮತ್ತೊಂದು ಕಾಂಪೋಸಿಷನ್ ಸ್ಕೀಮ್. ರೆಗ್ಯುಲರ್ ಸ್ಕೀಮ್ ಅಂತಂದರೆ ಎಲ್ಲರಿಗೂ ಕಾಮನ್ ಆಗಿರುವಂಥದ್ದು. ಕಾಂಪೋಸಿಷನ್ ಸ್ಕೀಮ್ ಅಂತ ಒಂದು ಎಕ್ಸ್ಟ್ರಾ ಒಂದು ಸ್ಕೀಮ್ ಕೊಟ್ಟಿದ್ದಾರೆ. ಇದು ಯಾರಿಗೆ ಅಪ್ಲಿಕೇಬಲ್ ಅಂದರೆ, ಒಂದು ವರ್ಷದಲ್ಲಿ ಯಾರ ಆ್ಯನ್ಯುವಲ್ ಟರ್ನ್ ಓವರ್
1.5 ಕೋಟಿ ಅಥವಾ ಕೆಲವು ಸ್ಪೆಸಿಫೈಡ್ ಸ್ಟೇಟಿಗೆ 75 ಲಕ್ಷ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಲಿಮಿಟ್ಗಿಂತ ಕಡಿಮೆ ಇದೆ 1 ವರ್ಷದಲ್ಲಿ. ಇವರೆಲ್ಲರೂ ಕೂಡ ಕಾಂಪೋಸಿಷನ್ ಸ್ಕೀಮಿಗೆ ಎಲಿಜಿಬಲ್. ಅವರು ಬೇಕಿದ್ದರೆ ಕಾಂಪೋಸಿಷನ್ ಸ್ಕೀಮನ್ನು ಅಡಾಪ್ಟ್ ಮಾಡ್ಕೋಬೋದು. ಕಾಂಪೋಸಿಷನ್ ಅಡಾಪ್ಟ್ ಮಾಡ್ಕೊಂಡಾಗ ಅವರಿಗೆ ಅಡ್ವಾಂಟೇಜ್ ಏನು ಅಂದಾಗ ಅಲ್ಲಿ ಟ್ಯಾಕ್ಸ್ ರೇಟ್ ತೀರಾ ಕಡಿಮೆ, 1% ಟ್ಯಾಕ್ಸ್ ಅಷ್ಟೇ. ನೆಕ್ಸ್ಟ್ 5th ಒನ್, ಇನ್ ಆರ್ಡರ್ ಟು ಪ್ರಿವೆಂಟ್ ಕ್ಯಾಸ್ಕೇಡಿಂಗ್ ಆಫ್ ಟ್ಯಾಕ್ಸಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ವುಡ್ ಬಿ ಅಡ್ಮಿಸಿಬಲ್. ಇಲ್ಲಿ ಕ್ಯಾಸ್ಕೇಡಿಂಗ್ ಆಫ್ ಎಫೆಕ್ಟ್ ಆರ್ ಟ್ಯಾಕ್ಸಸ್ ಅಂದರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್. ನಮಗೆ GSTಗಿಂತ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸ್ ಇತ್ತು. ಆ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಹಲವಾರು ಡ್ರಾಬ್ಯಾಕ್ ಇತ್ತು. ಅದರಲ್ಲಿ ಈ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಕೂಡ ಒಂದು ಡ್ರಾಬ್ಯಾಕ್, ನ್ಯೂನತೆ ಇತ್ತು. ಈ ಡ್ರಾಬ್ಯಾಕನ್ನು ಓವರ್ಕಮ್ ಮಾಡಲಿಕ್ಕೋಸ್ಕರ GSTಯನ್ನು ತಂದರು. ಸೊ ಈ GSTಯಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೊಡುವುದರಿಂದ ಈ ಡಬಲ್ ಟ್ಯಾಕ್ಸೇಷನ್ ಅನ್ನೋದು ಬರುವುದಿಲ್ಲ. ದೆನ್ 6th ಒನ್, ಇನ್ ದ ಸರ್ವಿಸ್ ಸೆಕ್ಟರ್ ದ ಎಕ್ಸಿಸ್ಟಿಂಗ್ ಮೆಕಾನಿಸಮ್ ಆಫ್ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಅಂಡರ್ ದ ಸರ್ವಿಸ್ ಟ್ಯಾಕ್ಸ್ ಲಾ ಹ್ಯಾಸ್ ಬಿನ್ ರಿಟೈನ್ಡ್. ಈಗ ಇಲ್ಲಿ ನಾವು ಗೂಡ್ಸು ಅಂದಾಗ ಇಲ್ಲಿ GST ಅನ್ನೋದು ಬರೀ ಗೂಡ್ಸಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಇವನ್ ಸರ್ವಿಸ್ಗೂ ಏನು ಸೇವೆ ಇದೆಯಲ್ಲ, ಈಗ ನಾವು ಯಾವುದೇ ಟೆಲಿಕಮ್ಯುನಿಕೇಷನ್ಸ್ ತೊಗೊಂಡಾಗ ಇದೆಲ್ಲ ಸರ್ವಿಸ್ ಸೆಕ್ಟರ್ಲೇ ಬರುವಂಥದ್ದು. ಈ ಸಾಫ್ಟ್ವೇರ್ ಇಂಡಸ್ಟ್ರಿ ಇದೆಲ್ಲ ಸರ್ವಿಸ್ ಸೆಕ್ಟರ್ಲೇ ಬರುವಂಥದ್ದು. ಹಾಗಾಗಿ ಈ ಸರ್ವಿಸ್ ಸೆಕ್ಟರು ಕೂಡ ಇದರೊಳಗಡೆ ಬರುತ್ತೆ GST ಒಳಗಡೆ. ಆನಂತರ ಅವರಿಗೆ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಅಂತ ಸಪ್ರೇಟ್ ಆದಂಥ, ಅಂದರೆ ಇದು ಆ್ಯಕ್ಚುಲಿ ಮುಂಚೆ ಇತ್ತು ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಅಂತ, ಅದೇ ಲಾವನ್ನು ಕೂಡ ಈ GSTಯಲ್ಲಿ ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, ಆ್ಯನ್ ಅಗ್ರಿಕಲ್ಚರಿಸ್ಟ್ ಟು ದ ಎಕ್ಸ್ಟೆಂಟ್ ಆಫ್ ಸಪ್ಲೈ ಆಫ್ ಪ್ರೊಡ್ಯೂಸ್ ಔಟ್ ಆಫ್ ಕಲ್ಟಿವೇಟೆಡ್ ಆಫ್ ಲ್ಯಾಂಡ್ ವುಡ್ ನಾಟ್ ಬಿ ಲಯಬಲ್ ಟು ಟೇಕ್ ರಿಜಿಸ್ಟ್ರೇಷನ್ ಇನ್ ದ GST ರಿಜಿಮ್. ಇಲ್ಲಿ ಏನು ಅಗ್ರಿಕಲ್ಚರಿಸ್ಟ್ ಇರ್ತಾರಲ್ಲ, ಫಾರ್ಮರ್ಸ್ ಇರ್ತಾರಲ್ಲ, ಅವರೇನು GSTಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. Next, in order to mitigate any financial hardship being suffered by a taxpayer, Commissioner has been empowered to allow payment of taxes in installments. ಇಲ್ಲಿ ಏನು ತೆರಿಗೆದಾರರು, ಈ ಶಾಪ್ಕೀಪರ್ಸ್ ಇದ್ದಾರಲ್ಲ, ಇವರಿಗೆ ತೆರಿಗೆ ಕಟ್ಟಲಿಕ್ಕೆ ಕಷ್ಟ ಆಗೋದಾದರೆ ಅವರು ಒನ್ ಟೈಮ್ ಕಟ್ಟೋದಕ್ಕಿಂತ ಈ ಇನ್ಸ್ಟಾಲ್ಮೆಂಟ್ ಬೇಸಲ್ಲಿ ಕೂಡ ಟ್ಯಾಕ್ಸನ್ನು ಕಟ್ಬೋದು ಗೌರ್ಮೆಂಟಿಗೆ. ಸೊ ದೀಸ್ ಆರ್ ಆಲ್ ದ ಫೀಚರ್ಸ್ ಆಫ್ CGST. ಸೊ ನೆಕ್ಸ್ಟ್, SGST Act 2017. So it is Karnataka state. SGST means state government or state goods and service tax. Karnataka GST Act 2017 has been notified by the state government relating to provisions for levy and collection of tax on intra-state supply of goods or service or both in the state of Karnataka, along with provisions on the related matters applicable under the GST regime. The Karnataka Legislative Assembly passed the GST bill on 15th June 2017 and adopted the state GST bill to pave the way for implementation of the provisions of the Central Act that will come into force from 1st July 2017. So ಕರ್ನಾಟಕದಲ್ಲಿ June 15, 2017 ಈ SGST Act 2017 ನಮ್ಮ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ತಾರೆ. ಸೊ ಈ ನಮ್ಮ ವಿಧಾನಸಭೆಯಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡ್ತಾರೆ. ಬಿಲ್ ಪಾಸ್ ಮಾಡಿದ ನಂತರ ಇದು ಕೂಡ 1st July 2017 ಇಂಪ್ಲಿಮೆಂಟ್ ಆಗುತ್ತೆ, ಕಾರ್ಯರೂಪಕ್ಕೆ ಬರುತ್ತೆ. ಸೊ ಇಲ್ಲಿ ಇದರ SGST ಏನು ಮಾಡುತ್ತೆ ಅಂದರೆ ಕರ್ನಾಟಕದಲ್ಲಿ ಆದಂಥ ಎಲ್ಲ ಟ್ರಾನ್ಸಾಕ್ಷನ್ಗೆ, ಕರ್ನಾಟಕದಲ್ಲಿ ಆದಂಥ ಎಲ್ಲ ಸೇಲ್ಸಿಗೆ, ಯಾರೆಲ್ಲ ಸೇಲ್ ಮಾಡಿರ್ತಾರೆ, ಪರ್ಚೇಸ್ ಮಾಡಿರ್ತಾರೆ, ಇಂಥ ಸಂದರ್ಭದಲ್ಲಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿರ್ತಾರೆ, ಅದುವೇ GST. ಸೊ ಅದರಲ್ಲಿ GSTಯಲ್ಲಿ 2 ಬರುತ್ತೆ, ಅಂದರೆ ವಿದಿನ್ ದ ಸ್ಟೇಟ್, ಇಂಟ್ರಾ ಸ್ಟೇಟ್ ಅಂತ ಇದೆಯಲ್ಲ, ಇಂಟರ್ ಸ್ಟೇಟೇ ಬೇರೆ, ಇಂಟ್ರಾ ಸ್ಟೇಟೇ ಬೇರೆ. ಇಂಟ್ರಾ ಅಂದರೆ ವಿದಿನ್ ಕರ್ನಾಟಕದೊಳಗಡೆ, ಇಂಟರ್ ಅಂದರೆ ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ವ್ಯವಹಾರ ಆದಾಗ. ಹಾಗಾಗಿ ಇಲ್ಲಿ ವಿದಿನ್ ದ ಸ್ಟೇಟ್ ಗೂಡ್ಸ್ ಸೇಲ್ ಆದಾಗ ಈ SGSTಯನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಕರ್ನಾಟಕ ಸ್ಟೇಟಿಗೆ ಸೇರಿದಂಥದ್ದು. ಸೊ ನೆಕ್ಸ್ಟ್, ಫೀಚರ್ಸ್ ಆಫ್ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ SGST Act 2017. ಫಸ್ಟ್ ಒನ್, ದಿಸ್ ಆ್ಯಕ್ಟ್ ಮೇ ಬಿ ಕಾಲ್ಡ್ ದ ಕರ್ನಾಟಕ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 2017. ಇದನ್ನು ನಾವು ಕರ್ನಾಟಕ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 2017 ಅಂತಲೂ ಕರಿತೇವೆ. ಇಟ್ ಎಕ್ಸ್ಟೆಂಡ್ಸ್ ಟು ದ ಹೋಲ್ ಆಫ್ ಕರ್ನಾಟಕ. ಇದು ನಮಗೆ ಇಡೀ ಎಂಟೈರ್ ಪೂರ್ತಿ ಕರ್ನಾಟಕಕ್ಕೆ ಅಪ್ಲಿಕೇಬಲ್. ಇದೇನು ಬರೀ ಬ್ಯಾಂಗ್ಳೂರಿಗೆ ಮಾತ್ರ ಸೀಮಿತ ಅಥವಾ ಮೈಸೂರಿಗೆ ಮಾತ್ರ ಸೀಮಿತ ಅಂತಲ್ಲ, ಕರ್ನಾಟಕದಲ್ಲಿ ಇರುವಂತಹ ಪ್ರತಿ ಜಿಲ್ಲೆಗೂ ಕೂಡ ಇದು ಅಪ್ಲಿಕೇಬಲ್. ಥರ್ಡ್ ಒನ್, ದ ಗೌರ್ಮೆಂಟ್ ಶಾಲ್ by notification appoints the following classes of officers for the purposes of this act. ಸೊ ಇಲ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಒಂದಷ್ಟು ಆಫೀಸರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ.
ಸೊ ಅಲ್ಲಿ ಯೂಶ್ವಲಾಗಿ ಯಾರನ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡುತ್ತೆ ಅಂದರೆ ಗೌರ್ಮೆಂಟ್ ಕಮಿಷನರ್ ಆಫ್ ಸ್ಟೇಟ್ ಟ್ಯಾಕ್ಸ್ ಅಂತ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಅನಂತರ ಎಡಿಷ್ನಲ್ ಕಮಿಷನರ್ ಆಫ್ ಸ್ಟೇಟ್ ಟ್ಯಾಕ್ಸ್, ಜಾಯಿಂಟ್ ಕಮಿಷನರ್ ಆಫ್ ಸ್ಟೇಟ್ ಟ್ಯಾಕ್ಸ್, ಡೆಪ್ಯೂಟಿ ಕಮಿಷನರ್ ಆಫ್ ಸ್ಟೇಟ್ ಟ್ಯಾಕ್ಸ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಸ್ಟೇಟ್ ಟ್ಯಾಕ್ಸ್, ಎನಿ ಅದರ್ ಕ್ಲಾಸ್ ಆಫ್ ಆಫೀಸರ್ ಆ್ಯಸ್ ಇಟ್ ಮೇ ಡೀಮ್ಡ್ ಫಿಟ್. ನೋಡಿ ಇಂಥವ್ರನ್ನೆಲ್ಲ ಅಂದರೆ ಈ ಥರದ ಪೋಸ್ಟಿಗೆ ಬೇರೆ ಬೇರೆ ವ್ಯಕ್ತಿಗಳನ್ನು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡುತ್ತೆ. ನೆಕ್ಸ್ಟ್ ಫೋರ್ತ್ ಫೀಚರ್, ಲೆವಿ ಆ್ಯಂಡ್ ಕಲೆಕ್ಷನ್. ದೇ ಶಾಲ್ ಬಿ ಲೆವಿಡ್ ಅ ಟ್ಯಾಕ್ಸ್ called the Karnataka Goods and Service Tax on all interstate supply of goods or services or both except on the supply of alcoholic liquor for human consumption. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ ಕರ್ನಾಟಕದಲ್ಲಿ ಯಾವುದೇ ಗೂಡ್ಸ್ ಅಥವಾ ಸರ್ವಿಸ್ ಇರ್ಬೋದು ಅಥವಾ ಅದು ಎರಡೂ ಇರ್ಬೋದು, ಸಪ್ಲೈ ಆದಾಗ ಸಪ್ಲೈ ಅಂದರೆ ಸೇಲ್ಸ್, ಸಪ್ಲೈ ಆದಾಗ ಅದರಿಂದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೋತಾರೆ, ಅದು ಗೌರ್ಮೆಂಟಿಗೆ ಸೇರುತ್ತೆ. ಎಕ್ಸೆಪ್ಟ್ ಆಲ್ಕೋಹಾಲಿಕ್ ಲಿಕ್ಕರ್, ಏನೀಗ ನಾವು ಲಿಕ್ಕರ್ ಇದೆಲ್ಲ ಡ್ರಿಂಕ್ಸ್ ಇದೆಲ್ಲ ಅದು GST ಒಳಗಡೆ ಬರಲ್ಲ, ಅದಕ್ಕೆ ಸಪರೇಟ್ ಆದಂಥ ಇಂಡೈರೆಕ್ಟ್ ಟ್ಯಾಕ್ಸ್ ಇದೆ, ಅದು GSTಗಿಂತ ಜಾಸ್ತಿ ಇದೆ ಅದರ ರೇಟ್. ಅದು ಮುಂದೆ ಬೇಕಾದ್ರೆ ಫ್ಯೂಚರ್ಲಿ ಬರೋ ಚಾನ್ಸಸ್ ಇದೆ, ಬಟ್ ಸದ್ಯಕ್ಕೆ GST ಒಳಗಡೆ ಇಲ್ಲ. ಸೊ ಅದು ಲೆವಿ ಆ್ಯಂಡ್ ಕಲೆಕ್ಷನ್. ದೆನ್ ಫಿಫ್ತ್ ಒನ್, ದ ಸ್ಟೇಟ್ ಟ್ಯಾಕ್ಸ್ ಇನ್ ರೆಸ್ಪೆಕ್ಟ್ ಆಫ್ ದ ಸಪ್ಲೈ ಆಫ್ ಟ್ಯಾಕ್ಸೇಬಲ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಬೈ ಎ ಸಪ್ಲೈಯರ್ who is not registered to a registered person shall be paid by such person on reverse charge basis as the recipient. ಸೊ ಇಲ್ಲಿ ಯಾರು ಈಗ ಡೀಲರ್ಸ್ ಅಂದರೆ ಎರಡು ಡೀಲರ್ ಇದ್ದಾರೆ, ಒಂದು ರಿಜಿಸ್ಟರ್ಡ್ ಡೀಲರ್ ಮತ್ತೊಂದು ಅನ್ರಿಜಿಸ್ಟರ್ಡ್ ಡೀಲರ್. ಎಲ್ಲಾದರೆ ಅನ್ರಿಜಿಸ್ಟರ್ಡ್ ಡೀಲರಿಂದ ಏನಾದರೆ ಗೂಡ್ಸನ್ನು ಪರ್ಚೇಸ್ ಮಾಡಿದರೆ, ಯಾರ ಹತ್ರದಿಂದ ಅನ್ರಿಜಿಸ್ಟರ್ಡ್ ಡೀಲರ್ ಹತ್ರದಿಂದ ಗೂಡ್ಸ್ ಏನಾದರೂ ಪರ್ಚೇಸ್ ಮಾಡಿದರೆ ಆವಾಗ ನೋಡಿ ಆ ಅನ್ರಿಜಿಸ್ಟರ್ಡ್ ಡೀಲರ್ ಆತ ಹೇಗೂ ರಿಜಿಸ್ಟರ್ ಮಾಡಿರಲ್ಲ, ಅವನು ಗೌರ್ಮೆಂಟಿಗೆ GST ಕಟ್ಟಲ್ಲ. ಬಟ್ ಇಲ್ಲಿ ಏನು ಯಾರು ಖರೀದಿ ಮಾಡಿರ್ತಾನಲ್ಲ, ಪರ್ಚೇಸ್ ಮಾಡಿರ್ತಾನಲ್ಲ, ಯೂಶ್ವಲಾಗಿ ನಾವು ಯಾವತ್ತೂ ಕೂಡ GST ಪೇ ಮಾಡೋದು ಸೇಲ್ಸ್ ಮೇಲೆ. ನಾವು ಸೇಲ್ಸ್ ಮಾಡಿದಾಗ ನಮಗೆ ಬೇರೆಯವರಿಂದ ಟ್ಯಾಕ್ಸ್ ಬರುತ್ತೆ, ಅದನ್ನು ಗೌರ್ಮೆಂಟಿಗೆ ನಾವು ಕಟ್ತೀವಿ. ಬಟ್ ನಾವು ಪರ್ಚೇಸ್ ಮಾಡಿದಾಗ ನಾವು ಬೇರೆಯವರಿಗೆ ಟ್ಯಾಕ್ಸನ್ನು ಕೊಟ್ಟಿರ್ತೀವಿ, ಹಾಗಾಗಿ ಅವರು ಕಟ್ಟಬೇಕು. ಬಟ್ ನಾವು ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡಿದ್ರೆ ಅವನೇನು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟುವುದಿಲ್ಲ, ಯಾಕೆಂದರೆ ಅವ್ನು ರಿಜಿಸ್ಟರ್ ಆಗಿರಲ್ಲ. ಬಟ್ ಅನ್ರಿಜಿಸ್ಟರ್ಡ್ ಡೀಲರಿಂದ ಪರ್ಚೇಸ್ ಮಾಡಿದ್ರಿಂದ ನಾವೇ ಅದಕ್ಕೆ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್, ಪವರ್ ಟು ಗ್ರ್ಯಾಂಟ್ ಎಕ್ಸಂಪ್ಷನ್ ಫ್ರಮ್ ಟ್ಯಾಕ್ಸ್ ವೆರ್ ದ ಗೌರ್ಮೆಂಟ್ ಈಸ್ ಸ್ಯಾಟಿಸ್ಫೈಡ್ ದ್ಯಾಟ್ it is necessary in the public interest so to do. It may on the recommendation of the council by notification exempt goods or service or both of any specific description. ಸೊ ಗೌರ್ಮೆಂಟಿಗೆ ಒಂದು ಪವರ್ ಇದೆ. ಏನು ಪವರ್ ಅಂದರೆ ಯಾವುದೇ ಗೂಡ್ಸನ್ನು ಬೇಕಾದರೆ ಟ್ಯಾಕ್ಸಿಂದ ಹೊರಗಡೆ ಇಡುವಂಥ ರೈಟ್ಸ್ ಇದೆ. ಅಂದರೆ 0% ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡುವಂಥ ರೈಟ್ಸ್ ಇದೆ. ಕೆಲವು ಅಗತ್ಯ ವಸ್ತುಗಳಿಗೆ ಟ್ಯಾಕ್ಸ್ ಬೇಡ ಅಂತ ಏನೋ ಡಿಸಿಷನ್ ತಗೊಳ್ಳುವಂಥ ರೈಟ್ಸ್ ಗೌರ್ಮೆಂಟಿಗಿದೆ. ದೆನ್ ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ supply, the value of its tax supply of goods or services or both shall be the transaction value. ಇಲ್ಲಿಗ ನಾವು ಏನು ವ್ಯಾಲ್ಯೂ ಆಫ್ ಟ್ಯಾಕ್ಸೇಬಲ್ ಸಪ್ಲೈ ಇದಲ್ಲ, ಟೋಟಲ್ ಸೇಲ್ಸ್, ಅದನ್ನು ನಾವಿಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೇವೆ. ನೆಕ್ಸ್ಟ್, ಮೈಗ್ರೇಷನ್ ಆಫ್ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ಪೇಯರ್ ಆನ್ and from the appointed day every person registered under any of the existing laws and having a valid permanent account number shall be issued a certificate of registration on provisional basis. ಸೊ ಇಲ್ಲಿ ಏನು ಈಗ ಆಲ್ರೆಡಿ ಮುಂಚೆ GST ಬರೋದಕ್ಕಿಂತ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸ್ ಇತ್ತು, KVAT ಇತ್ತು, ಆವಾಗ ಟಿನ್ ನಂಬರ್ ಇತ್ತು ಪ್ರತಿಯೊಬ್ಬರಿಗೆ ಕೂಡ. ಟಿನ್ ಅಂದರೆ TIN, ಟ್ಯಾಕ್ಸ್ ಐಡೆಂಟಿಫಿಕೇಷನ್ ನಂಬರ್. ಸೊ ಇದು GST ಬಂದ ನಂತರ ಅವರು ಆಟೋಮೆಟಿಕ್ಕಾಗಿ ಅಲ್ಲಿಂದ GSTಗೆ ಏನು ಮೈಗ್ರೇಟ್ ಆಗಬೇಕಾಗುತ್ತೆ. ಸೊ ಅಂಥವರಿಗೆ ಪ್ಯಾನ್ ಕಾರ್ಡ್ ಇದ್ದರೆ ಸಾಕಿತ್ತು. ಪ್ಯಾನ್ ಕಾರ್ಡ್ ಇದ್ದಾಗ ಆಟೋಮೆಟಿಕ್ಕಾಗಿ ಅವರಿಗೆ ಸಪ್ರೇಟಾಗಿ ಒಂದು ಸರ್ಟಿಫಿಕೇಟನ್ನು ಕೊಡ್ತಾಯಿದ್ರು. ಆ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಇಟ್ಕೊಂಡು ಅವರು ಟ್ಯಾಕ್ಸನ್ನು ಪೇ ಮಾಡ್ಬೋದಿತ್ತು, ಕಲೆಕ್ಟ್ ಮಾಡ್ಕೋಬೋದಿತ್ತು. ಸೊ ಅದು ಯಾವುದು ಫೀಚರ್ಸ್ ಆಫ್ SGST. ಆ್ಯಂಡ್ ದ ಲಾಸ್ಟ್ ಒನ್, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, IGST Act 2017. Under GST, IGST is a tax levied on all interstate supply of goods and services and will be governed by IGST Act. IGST will be applicable on any supply of goods or services in both cases of import into India and export from India.
ಈಗ ಅಲ್ಲಿ ಈ CGST SGST ಯಾವಾಗ ಬರುತ್ತೆ ಅಂತ ಅಂದರೆ, ಯಾವುದೇ ಒಂದು ಗೂಡ್ಸ್ ವಿದಿನ್ ದ ಸ್ಟೇಟ್, ಒಂದು ರಾಜ್ಯದೊಳಗಡೆ ಸೇಲ್ ಆದಾಗ ಮಾತ್ರ CGST 50%, SGST 50%, ಅದು ಒಟ್ಟಿಗೆ ಬರುವಂಥದ್ದು. ಬರೀ CGST ಅಥವಾ ಬರೀ SGST ಅಂತ ಎಲ್ಲೂ ಬರಲ್ಲ. CGST ಇದ್ದರೆ ಅದರೊಟ್ಟಿಗೆ SGST ಇದ್ದೇ ಇರುತ್ತೆ, SGST ಇದ್ದರೆ ಅದರೊಟ್ಟಿಗೆ CGST ಇದ್ದೇ ಇರುತ್ತೆ. ಅದು ಯಾವಾಗ? ವೆನ್ ಗೂಡ್ಸ್ ಆರ್ ಸೋಲ್ಡ್ ವಿದಿನ್ ದ ಸ್ಟೇಟ್. ಸಪೋಸ್ ಗೂಡ್ಸ್ ಆರ್ ಸೋಲ್ಡ್ ಔಟ್ಸೈಡ್ ದ ಸ್ಟೇಟ್, ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಗೂಡ್ಸನ್ನು ಸೇಲ್ ಮಾಡಿದರೆ ಆವಾಗ ಬರುವಂಥದ್ದೇ IGST. ಇದು ಒಂದೇ ಸಿಂಗಲ್ ಟ್ಯಾಕ್ಸ್, IGST, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಇದು ಬರೀ ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ಸೇಲ್ ಮಾಡಿದಾಗ ಮಾತ್ರ ಅಲ್ಲ, ನಾವು ಬೇರೆ ದೇಶದಿಂದ, ಬೇರೆ ಕಂಟ್ರಿಯಿಂದ ಗೂಡ್ಸನ್ನು ಇಂಡಿಯಾಕ್ಕೆ ಇಂಪೋರ್ಟ್ ಮಾಡಿದಾಗಲೂ ನಾವು IGST ಕಟ್ಟಬೇಕು. ಹಾಗೆಯೇ ಇಂಡಿಯಾದಿಂದ ಬೇರೆ ಕಂಟ್ರಿಗೆ ಕೆಲವೊಂದು ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡಿದಾಗಲೂ IGST ಕಟ್ಟಬೇಕು. ಯೂಶ್ವಲಾಗಿ ನಾವು ಎಕ್ಸ್ಪೋರ್ಟ್ ಮೇಲೆ GST ರೇಟ್ 0. ನೆಕ್ಸ್ಟ್ ವಿಲ್ ಸಿ ದ ಫೀಚರ್ಸ್ ಆಫ್ IGST. IGST means Integrated Goods and Service Tax. This act may be called the Integrated Goods and Service Tax Act 2017. ಸೊ IGST ಅಂದರೆ ಇದನ್ನು ನಾವು ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 2017 ಅಂತ ಕರಿತೇವೆ. ಇಟ್ ಶಾಲ್ ಎಕ್ಸ್ಟೆಂಡ್ ಟು ದ ಹೋಲ್ ಆಫ್ ಇಂಡಿಯಾ. ನೋಡಿ, IGST ಈಗ ಈ SGST ಅನ್ನೋದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿತ್ತು. ಬಟ್ IGST ಅನ್ನೋದು ಇಡೀ ಇಂಡಿಯಾಕ್ಕೆ ಸೀಮಿತ. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಪ್ರತಿ ಎಲ್ಲ ಸ್ಟೇಟ್ಗೂ ಅಪ್ಲಿಕೇಬಲ್. ದ ಬೋರ್ಡ್ ಮೇ ಅಪಾಯಿಂಟ್ ಸಚ್ ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ ಆ್ಯಸ್ ಇಟ್ ಥಿಂಕ್ ಫಿಟ್ ಫಾರ್ ಎಕ್ಸಸೈಸಿಂಗ್ ದ ಪವರ್ ಅಂಡರ್ ದಿಸ್ ಆ್ಯಕ್ಟ್. ಸೊ ಇಲ್ಲಿ ಕೂಡ ಅಷ್ಟೇ, ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಬೋರ್ಡ್ ಇರುತ್ತೆ, GST ಕೌನ್ಸಿಲ್ ಅಂತ ಬೋರ್ಡ್ ಇದೆಯಲ್ಲ, ಅವರು ಇದಕ್ಕೆ ಸಂಬಂಧಪಟ್ಟಂಥ ಆಫೀಸರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋಬೋದು. ದೆನ್ ಲೆವಿ ಆ್ಯಂಡ್ ಕಲೆಕ್ಷನ್. ದೇ ಶಾಲ್ ಬಿ ಲೆವಿಡ್ ಅ ಟ್ಯಾಕ್ಸ್ ಕಾಲ್ಡ್ ದ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆನ್ ಆಲ್ interstate supplies of goods or services or both, except on the supply of alcoholic liquor for human consumption. ಸೊ ಇಲ್ಲಿ ಕೂಡ ಅಷ್ಟೇ, ಯಾವುದೇ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಯಾವುದೇ ಟ್ರಾನ್ಸಾಕ್ಷನ್ ಆದಾಗ, ಗೂಡ್ಸ್ ಸಪ್ಲೈ ಆದಾಗ, ಗೂಡ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಅಥವಾ ಅದು ಎರಡೂ ಆಗಿರ್ಬೋದು, ಸಪ್ಲೈ ಆದಾಗ ಆವಾಗ IGSTಯನ್ನು ಕಟ್ಟಲೇಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸೆಪ್ಟ್ ಯಾವುದನ್ನು ಹೊರತುಪಡಿಸಿ ಅಂದರೆ ಆಲ್ಕೋಹಾಲಿಕ್ ಲಿಕ್ಕರ್. ಸೊ ಲಿಕ್ಕರಿಗೆ GST ಇಲ್ಲ. ನೆಕ್ಸ್ಟ್, ದ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಆನ್ ಗೂಡ್ಸ್ imported into India shall be levied and collected in accordance with the provision of section 3 of the Custom Tariff Act 1975. ಸೊ ನಾವು ಫಾರಿನ್ ಕಂಟ್ರಿಯಿಂದ ಗೂಡ್ಸನ್ನು ಇಂಡಿಯಾಕ್ಕೆ ಇಂಪೋರ್ಟ್ ಮಾಡ್ಕೊಂಡಾಗ ಆವಾಗ ಅದಕ್ಕೆ IGSTನ ಕಟ್ಟಬೇಕಾಗುತ್ತೆ. ಇದು ಈ ಕಸ್ಟಮ್ ಟ್ಯಾರಿಫ್ ಆ್ಯಕ್ಟ್ 1975 ಸೆಕ್ಷನ್ 3 ಪ್ರಕಾರ ಕಟ್ಟಬೇಕಾಗುತ್ತೆ. ದೆನ್ ದ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಆನ್ ದ ಸಪ್ಲೈ ಆಫ್ ಪೆಟ್ರೋಲಿಯಂ, ಕ್ರೂಡ್, ಹೈ ಸ್ಪೀಡ್ ಡೀಸೆಲ್, ಮೋಟರ್ ಸ್ಪಿರಿಟ್, natural gas and aviation turbine fuel shall be levied with effect from such date as may be notified by the government on the recommendation of the council. ನೋಡಿ, ಈಗ ಇಲ್ಲಿ ಪೆಟ್ರೋಲಿಯಮ್, ಕ್ರೂಡ್ ಆಯಿಲು, ಹೈ ಸ್ಪೀಡ್ ಡೀಸೆಲ್, ಮೋಟರ್ ಸ್ಪಿರಿಟ್ ಇದೆಲ್ಲ, ಇದಕ್ಕೆಲ್ಲ GST ಸದ್ಯದ ಮಟ್ಟಿಗೆ ಈಗಕ್ಕೆ GST ಒಳಗಡೆ ಇದು ಯಾವುದನ್ನು ತರಲಿಲ್ಲ. ಬಟ್ ಇದನ್ನು ಈ GST ಕೌನ್ಸಿಲ್ ಯಾವಾಗ ರೆಕಮೆಂಡೇಷನ್ ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಇದಕ್ಕೂ GSTಯನ್ನು ಹಾಕ್ಬೋದು. ಇದು GST ಒಳಗಡೆ ಬಂದಾಗ ಆಟೋಮೆಟಿಕ್ಕಾಗಿ ಸ್ವಲ್ಪ ಪೆಟ್ರೋಲ್ ರೇಟ್ ಎಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಪವರ್ ಟು ಗ್ರ್ಯಾಂಟ್ ಎಕ್ಸಮ್ಷನ್ ಫ್ರಮ್ ಟ್ಯಾಕ್ಸ್. ಇಲ್ಲಿ ಕೂಡ ಅಷ್ಟೇ, ಬೋರ್ಡ್ಗೆ ಪವರ್ ಇದೆ, ಯಾವುದೇ ಗೂಡ್ಸನ್ನು ಟ್ಯಾಕ್ಸಿಂದ ಹೊರಗಡೆ ಇಡ್ಬೋದು, ಎಕ್ಸಮ್ಷನನ್ನು ಕೊಡ್ಬೋದು. ನೆಕ್ಸ್ಟ್, ರೀಫಂಡ್ ಆಫ್ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಪೇಯ್ಡ್ ಆನ್ ಸಪ್ಲೈ ಆಫ್ ಗೂಡ್ಸ್ ಟು ಟೂರಿಸ್ಟ್ ಲಿವಿಂಗ್ ಇಂಡಿಯಾ. ದ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಪೇಯ್ಡ್ ಬೈ ಟೂರಿಸ್ಟ್ ಲಿವಿಂಗ್ ಇಂಡಿಯಾ ಆನ್ ಎನಿ ಸಪ್ಲೈ ಆಫ್ ಗೂಡ್ಸ್ ಟೇಕನ್ ಔಟ್ ಆಫ್ ಇಂಡಿಯಾ ಬೈ ಹಿಮ್ or shall be refunded in such manner and subject to such conditions and safeguard as may be prescribed. ಈಗ ಯಾರಾದರೂ ಫಾರಿನರ್ಸ್ ಇಂಡಿಯಾಕ್ಕೆ ಬಂದಿದ್ದರೆ, ಇಂಡಿಯಾದಿಂದ ಏನಾದರೂ ಗೂಡ್ಸನ್ನು ತೊಗೊಂಡು ಹೋದರೆ ಆವಾಗ ಅವ್ರು ಏನಾದರೂ ಏನು IGST ಕಟ್ಟಿರ್ತಾರಲ್ಲ ಅದನ್ನು ಅವರಿಗೆ ರೀಫಂಡ್ ಮಾಡ್ತೇವೆ. ಮಾತ್ರ ನೋಡ್ಕೋಬೇಕಾಗುತ್ತೆ ಯಾವ ಟೈಪ್ದು ಗೂಡ್ಸನ್ನು ಅವರು ಫಾರಿನಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ದಿಸ್ ಆರ್ ಆಲ್ ದ ಫೀಚರ್ಸ್ ಆಫ್ IGST. ಥ್ಯಾಂಕ್ ಯು.